ನಾಯಕನಿಗೆ ಹೆಸರೇ ಇಲ್ಲದೆ ಬರೆದರೆ ಹೇಗಿರ್ಬೋದು? ಇಡೀ ಕಾದಂಬರಿಯಲ್ಲಿ ನಾಯಕ ಕೇವಲ ಅವನ ಹೆಸರೇ ಇರೋದಿಲ್ಲ. ಅವನು ಚಿಕ್ಕಂದಿನಲ್ಲೇ ತನ್ನ ತಾಯಿಯಿಂದ ಬೇರೆಯಾಗಿರ್ತಾನೆ. ಅವನ ತಾಯಿಯನ್ನು ಹುಡುಕುತ್ತಾ ಇರುತ್ತಾನೆ. ಅದೇ ಕಾದಂಬರಿಯ ಮುಖ್ಯ ಎಳೆ. ಆದರೆ ಅದು ಎಷ್ಟು ದೊಡ್ಡ ಕಾದಂಬರಿ ಬರೆದಿದ್ದಾರೆ ಅಂದರೆ, ಇದು ಮಾಫಿಯಾ ಬಗ್ಗೆ ಇದೆ. ಅವನು ದೊಡ್ಡ ರೌಡಿ ಆಗ್ತಾನೆ. ಅನೇಕ ಸಾಹಸಗಳನ್ನ ಕೈಗೊಳ್ತಾನೆ. ಆದರೂ ಕೂಡ ಅವನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನನ್ನ ತಾಯಿ ಬೇಕು, ತಾಯಿ ಬೇಕು ಅಂತ ಒದ್ದಾಡ್ತಾ ಇರ್ತಾನೆ. ಇದನ್ನು ಯಂಡಮೂರಿಯವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಈ ಕಾದಂಬರಿನ. ಇದು ಆಮೇಲೆ ಚಿರಂಜೀವಿ ನಟಿಸಿದ ಚಿತ್ರ ಕೂಡ ಆಯಿತು, ರಾಕ್ಷಸುಡು ಅಂತ. ಆದರೆ ಆ ಕಥೆಗೂ ಸಿನಿಮಾಗೂ ಏನು ವ್ಯತ್ಯಾಸ ಅಂದರೆ, ಕಥೆಯಲ್ಲಿ ತಾಯಿ ಎಲ್ಲ ಹೇಳಲ್ಲ ಬಿಡಿ, ಸಿನಿಮಾದಲ್ಲಿ ತಾಯಿ ಹೇಳಲ್ಲ ಬಿಡಿ, ನೋಡಿ ಆನಂದ ಪಡಿ. ಯಾಕೆಂದರೆ ದೊಡ್ಡ ಕ್ಯಾನ್ವಾಸ್ನಲ್ಲಿ ಬರೆದಿದ್ದಾರೆ. ಮೊದಲನೇ ಸಲ ನಾನು ಅದನ್ನು ತೆಲುಗಿನಲ್ಲಿ ಓದಿದಾಗ ಅದು 2 ಭಾಗಗಳು, 300, 250, 250 ಪುಟದ್ದು. ನಂತರ ಅದೆರಡನ್ನೂ ಸೇರಿಸಿ ಒಂದೇ ಪುಸ್ತಕ ಮಾಡಿದರು. ನನಗೆ ಅದು ಕಾದಂಬರಿ ನನಗೆ ಅನುವಾದಕ್ಕೆ ಬಂದಾಗ ಬಹಳ ಖುಷಿಯಾಯಿತು. ಏಕೆಂದರೆ ನಾನು ಯಂಡಮೂರಿಯವರ ಫಿಕ್ಷನ್ ಬರೆಯೋಕ್ಕೆ ಅವರನ್ನೇ ಒಮ್ಮೆ ರಿಕ್ವೆಸ್ಟ್ ಮಾಡಿದ್ದೆ, ದಯವಿಟ್ಟು ನಂಗೊಂದು ಫಿಕ್ಷನ್ ಕೊಡಿ, ನಾನ್ ಫಿಕ್ಷನ್ ಮಾಡಾಗಿದೆ, ಫಿಕ್ಷನ್ ಮಾಡೋ ಆಸೆ ಅಂತ. ಆಗ ಅವರ ಅತ್ಯಂತ ಹೊಸ ನಿಶ್ಶಬ್ದ ವಿಸ್ಫೋಟನ ಕೊಟ್ಟರು. ಅದೇ ಕೊನೆಯದು ಅಂದ್ಕೊಂಡಿದ್ದೆ. ಅದಾದಮೇಲೆ ನಾನು ಇನ್ನೂ ಒಂದು 7 8 ಬರೆದೆ. ನಾನು ಎಲ್ಲ ಕಾದಂಬರಿಗಳನ್ನ ಅನುವಾದ ಮಾಡಿದೆ. ಅದರಿಂದ ನನಗೆ ಇದೊಂಥರ ಧನ್ಯತಾ ಭಾವ ಇದೆ. ಏಕೆಂದರೆ ಅಂಥ ದೊಡ್ಡ ಲೇಖಕರದ ಕಾದಂಬರಿಗಳನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿರೋದು, ನನ್ನ ಹೆಸರನ್ನ ಅವ್ರ ಹೆಸರು ಜೊತೆ ಜೋಡಿಸಿ ಅನೇಕ ಜನ ಹೇಳ್ತಾರೆ, ಯತಿರಾಜ್ ವೀರಾಂಬುದಿ ಯಂಡಮೂರಿ ವೀರನಾಥ್ ಒಂದೇ ಥರ ಕೇಳುತ್ತೆ ಅಂತ. ಅದು ನನ್ನ ಪುಣ್ಯ, ನನ್ನ ಸುಕೃತ. ಅದಕ್ಕೆ ನಾನು ಯಾವಾಗಲೂ ಯಂಡಮೂರಿ ಸರ್ ಅವರಿಗೆ ನನ್ನ ಸದಾ 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 ಕೃತಜ್ಞನಾಗಿರುತ್ತೇನೆ. ಇದು ನನ್ನ ಖುಷಿಯಾದ ವಿಷಯ, ಇದು ರಾಕ್ಷಸ ಅನುವಾದ ಮಾಡಿದ್ದು. ನಮಸ್ಕಾರ.